ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ಇವತ್ತೊಂದು ಚಿಕನ್ದು ಕಡಲೆಬೇಳೆ ಪಲ್ಯ ಮಾಡ್ತಿದ್ದೀನಿ ಫ್ರೆಂಡ್ಸ್. ಬಾಂಡ್ಲಿ ಇಟ್ಕೊಂಡು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ, ಮತ್ತು ಸಾಸಿವೆನೂ ಹಾಕಿದ್ದೀನಿ. ಅದು ಆಪ್ಷನಲ್ಲು, ಬೇಕಂದರೆ ಹಾಕ್ಕೊಳ್ಳಿ. ಇವಾಗ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿದ್ದೆ, ಅದನ್ನು ಹಾಕ್ಕೊಳ್ತಿದ್ದೀನಿ ನೋಡಿ. ಮತ್ತು ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಚಿಕ್ಕ ಈರುಳ್ಳಿನ, ಅದನ್ನು ಹಾಕ್ಕೊಳ್ತಿದ್ದೀನಿ ಇದ್ರೊಳಗಡೆ. ಮತ್ತು ಸ್ವಲ್ಪ ಅರಿಶಿನ ಪುಡಿ, ಒಂದು 1/4 ಚಮಚದಷ್ಟು ಅರಿಶಿನ ಪುಡಿ ಹಾಕ್ಬಿಟ್ಟು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಚಿಕನ್ ಹಾಕಿದಾಗ ಅದು ಹಸಿ ವಾಸನೆ ಹೋಗೋದಕ್ಕೆ. ಮತ್ತು ಕರಿಬೇವು ಹಾಕ್ಕೊಳ್ತಿದ್ದೀನಿ. ಇದು ಆಪ್ಷನಲ್, ಬೇಕಂದರೆ ನೀವು ಹಾಕ್ಕೊಳ್ಬೋದು. ಕರಿಬೇವನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ ನಾನು. ಇವಾಗ ಕಲ್ಲುಪ್ಪನ್ನು ಹಾಕಿದ್ದೀನಿ, ರುಚಿ ತಕ್ಕಷ್ಟು 1 ಸ್ಪೂನ್ ಹಾಕಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅದನ್ನು ಹಾಕ್ಕೊಳ್ಳಿ. ಇವಾಗ ನಾನು ಗುಂಡಿಗೆ ಮತ್ತು ಲೀವರು ಮತ್ತು ಸಾಫ್ಟ್ ಚಿಕನ್ನ ತೊಗೊಂಡಿದ್ನಲ್ವ, ತೊಳೆದಿಟ್ಕೊಂಡಿದ್ದೆ. ಇವಾಗ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಅದು ಹಸಿ ವಾಸನೆ ಹೋಗೋವರೆಗೂ ಮಿಕ್ಸ್ ಆಗಲಿ ಫ್ರೆಂಡ್ಸ್. ಚೆನ್ನಾಗಿ ಸ್ವಲ್ಪ ಕುದ್ದು ಮಿಕ್ಸ್ ಆಗಲಿ. ಇವಾಗ ನೋಡಿ, ಕಡಲೆಬೇಳೆನ ನೆನೆಸಿಟ್ಕೊಂಡಿದ್ದೆ ಒಂದು ಅರ್ಧ ಗಂಟೆ. ಇವಾಗ ಅದನ್ನು 2-3 ಸರಿ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಅದ್ರೊಳಗಡೆ ಹಾಕ್ಕೊಳ್ತಿದ್ದೀನಿ ಕಡಲೆಬೇಳೆನ. ನೀವು ಇದು ಬೇಡ ಅಂದರೆ ನೀವು ಕಡಲೆಕಾಳನ್ನ ಬೇಕಾದರೂ ಬೇಯಿಸ್ಬಿಟ್ಟು ಹಾಕ್ಕೊಬೋದು, ಇಲ್ಲ ಬಟಾಣಿ ಹಾಕ್ಕೊಳ್ಬೋದು, ಆಲೂಗೆಡ್ಡೆನೂ ಹಾಕ್ಕೊಳ್ಬೋದು ಫ್ರೆಂಡ್ಸ್. ಬೇಕಾದರೆ ಕಡಲೆಬೇಳೆ ಬೇಡ ಅಂದರೆ ಸ್ಕಿಪ್ ಮಾಡಿಬಿಟ್ಟು ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ, ನಾನು ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ. ನೀವು ಒಂದ್ಸರಿ ಮಾಡಿ ಸಾಂಬಾರು ಮಾಡೋದನ್ನೇ ಬಿಟ್ಬಿಡ್ತೀರ ನೀವು, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ನೋಡಿ, ಚೆನ್ನಾಗಿ ಎಲ್ಲ ಕಡೆನೂ ಮಿಕ್ಸ್ ಮಾಡಿಬಿಟ್ಟು ಇದು ಹಸಿ ವಾಸನೆ ಹೋಗೋವರೆಗೂ ಕುದೀಲಿ. ಇವಾಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಲ್ಲ ಕಡೆನೂ ಚೆನ್ನಾಗಿ ಸ್ಪ್ರೆಡ್ ಆಗೋ ಥರ ಮಿಕ್ಸ್ ಮಾಡಿ ಇವಾಗ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ನಾನು ಬಿಟ್ಬಿಡ್ತೇನೆ. ಇವಾಗ ನೋಡಿ, ಓಪನ್ ಮಾಡ್ತಾಯಿದ್ದೀನಿ ಲಿಡ್ನ. ನೋಡಿ, ಇವಾಗ ನೀರೆಲ್ಲ ಬಿಟ್ಕೊಂಡು ಕಲರು ಚೇಂಜ್ ಆಗಿದೆ. ನಾನು ಹಾಕಿದಾಗ ಗ್ರೀನ್ ಕಲರ್ ಥರ ಇತ್ತು. ಇವಾಗ ನೋಡಿ, ಕಲರೆಲ್ಲ ಫುಲ್ ಚೇಂಜ್ ಆಯಿತು. ಇವಾಗ ನೋಡಿ, ಅರ್ಧ ಬೆಂದಿದೆ, ಬೆಂದಿದೆ. ಇವಾಗ ನಾನು ಚಿಕನ್ಗೆ ಫ್ರೆಂಡ್ಸ್, ನಾನು ಇವಾಗ ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಚಕ್ಕೆ, 1 10 ಲವಂಗ, ಮತ್ತು ತೆಂಗಿನಕಾಯಿ, ಮತ್ತು ಖಾರದ ಪುಡಿ ಹೇಳಿದ್ನಲ್ಲ, ಖಾರದ ಪುಡಿ, ಮತ್ತು ಈರುಳ್ಳಿ, ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು, ಶುಂಠಿ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ನಾನು. ಇವಾಗ ನಾನು ಅದನ್ನು ಹಾಕ್ಕೊಳ್ತಿದ್ದೀನಿ ಆ ಮಸಾಲೆನ ಇದ್ರೊಳಗಡೆ. ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡಿದ್ದೆ. ಇವಾಗ ಅದರೊಳಗಡೆ ಹಾಕ್ಬಿಟ್ಟು ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 10-15 ಮಿನಿಟ್ಸು ನಾವು ಕುದಿಯೋದಕ್ಕೆ ಬಿಟ್ಬಿಡೋಣ. ಆಮೇಲೆ ಲಾಸ್ಟಲ್ಲಿ ತೆಂಗಿನಕಾಯಿನ ಹಾಕಬೇಕಾಗತ್ತೆ, ನಾನು ತೋರಿಸ್ತೀನಿ ನೋಡಿ. ಇವಾಗ ಕುದ್ದಿದೆ ನೋಡಿ, ನೀರೆಲ್ಲ ಕುದ್ದು ಇವಾಗ ಕಲರು ಚೇಂಜ್ ಆಗಿದೆ ನೋಡಿ. ನಿಮಗೆ ಗಟ್ಟಿಗೆ ಬೇಕಂದರೆ ನೀವು ಗಟ್ಟಿಗೆ ಮಾಡ್ಕೊಳ್ಬೋದು, ಇಲ್ಲ ಬೇಡ ನಮಗೆ ಸ್ವಲ್ಪ ಗ್ರೇವಿ ಥರ ಇರಲಿ ಅಂದರೆ ಗ್ರೇವಿ ಥರ ಬಿಟ್ಬೋದು. ಇವಾಗ ನೋಡಿ, ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಿದ್ದೀನಿ. ತೆಂಗಿನಕಾಯಿ ತುರಿನ ನೀವು ಎಷ್ಟು ಬೇಕಾದರೂ ಹಾಕ್ಕೊಳ್ಬೋದು ಫ್ರೆಂಡ್ಸ್, ಒಂದು ಓಡ್ ಫುಲ್ ಬೇಕಾದರೂ ಹಾಕ್ಕೊಬೋದು. ನಾನು ಇವಾಗ ಒಂದು 2 ಇಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇನ್ನೊಂದು 5-10 ಮಿನಿಟ್ಸು ಕುದಿಯೋದಕ್ಕೆ ಬಿಟ್ಬಿಡೋಣ. ಇದು ಅನ್ನದ ಜೊತೆ ಮತ್ತು ಚಪಾತಿ, ದೋಸೆ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಮತ್ತು ನೀವು ಚಿಕನ್ ಸಾಂಬಾರನ್ನ ಮಾಡೋದನ್ನೇ ಬಿಟ್ಬಿಡ್ತೀರಾ. ಇದನ್ನು ಒಂದ್ಸರಿ ನೀವು ಟ್ರೈ ಮಾಡಿ. ಇವಾಗ ಲಿಡ್ ಕ್ಲೋಸ್ ಮಾಡಿಬಿಡ್ತಾ ಇದ್ದೀನಿ ನಾನು. ಇವಾಗ ನೋಡಿ, ಫೈನಲಾಗಿ ಆಗಿದೆ. ಇವಾಗ ನಾನು ಬೌಲಲ್ಲಿ ಶಿಫ್ಟ್ ಮಾಡ್ಕೊಳ್ತಾಯಿದ್ದೀನಿ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.